ನೀವು ಕನ್ಸಲ್ಟ್ ಮಾಡುವಂತ ಡಾಕ್ಟರ್ ಮೇಲೆ ನಿಮ್ಗೆ ನಂಬಿಕೆ ಇರ್ಬೇಕಾಗ್ತದೆ. ಯಾಕೆಂದ್ರೆ ನೀವು ಅವ್ರ ಹತ್ರ ತುಂಬಾ ವಿಷಯಗಳನ್ನ ಶೇರ್ ಮಾಡ್ಕೋತೀರಾ. ಇದನ್ನ ಯಾಕೆ ಹೇಳ್ಕೊತಿದ್ದೀನಿ ಅಂದ್ರೆ, ಹೆಚ್ಚಾಗಿ ಯಾವುದೇ ಒಂದು ಪೇಷಂಟ್ ತಮ್ಮ ಕಾಯಿಲೆ ಬಗ್ಗೆ ಕನ್ಸಲ್ಟ್ ಆಗ್ಲಿಕ್ಕೆ ಬರುವಾಗ ನಾವು ಹಿಸ್ಟ್ರಿ ಅಂತ ತಗೋತೀವಿ. ಆ ಕಾಯಿಲೆ ಬರ್ಲಿಕ್ಕೆ ಏನು ಕಾರಣ ಇರಬಹುದು ಅನ್ನೋ ಬಗ್ಗೆ ನಾವು ಕ್ವೆಷನ್ಸ್ ಕೇಳ್ತೀವಿ. ಅದರಲ್ಲಿ ಅವರ ಆಹಾರ ರಿಲೇಟೆಡ್ ಇರ್ಬೋದು, ಲೈಫ್ ಸ್ಟೈಲ್ ರಿಲೇಟೆಡ್ ಇರ್ಬೋದು. ಅದು ಬಿಟ್ರೆ ಮನಸ್ಸಿಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ತೊಂದರೆಗಳಿರ್ಬೋದು, ಅದು ಒತ್ತಡ ಇರ್ಬೋದು, ಸ್ಟ್ರೆಸ್ ಇರ್ಬೋದು. ಸೊ ಈ ತರದ್ದು ಕ್ವೆಷನ್ಸ್ ಕೇಳ್ತೇವೆ. ಸೊ ದ್ಯಾಟ್ ನಾವು ಆ ಕಾಯಿಲೆ ಯಾವುದರಿಂದಾಗಿ ಅವ್ರಿಗೆ ಬರ್ತಾ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಲಿಕ್ಕೆ. ಆಯುರ್ವೇದದಲ್ಲಿ ಮನಸ್ಸು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಹೆಲ್ತ್ ಮತ್ತೆ ಕಾಯಿಲೆಗೆ. ಸೊ ಮನಸ್ಸಿನ ಸ್ಥಿತಿ ಚೆನ್ನಾಗಿಲ್ಲದಿದ್ರೆ, ದುಃಖದಲ್ಲಿದ್ರೆ, ತುಂಬಾ ಒತ್ತಡದಲ್ಲಿದ್ರೆ ಅದು ಕಾಯಿಲೆಯನ್ನ ಭರಿಸ್ಲಿಕ್ಕೆ, ಕಾಯಿಲೆನ ಜಾಸ್ತಿ ಮಾಡ್ಲಿಕ್ಕೆ ನೆರವು ಮಾಡ್ತದೆ. ಸೊ ಈ ಈ ಹಿಸ್ಟ್ರಿ ನಮ್ಗೆ ಕೇಳ್ಬೇಕಾಗ್ತದೆ ಪೇಷಂಟ್ ಅಲ್ಲಿ. ಸೊ ಏನಾಗ್ತದೆ ಅಂದ್ರೆ ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ನಾವು ಡೈರೆಕ್ಟ್ ಕ್ವೆಷನ್ಸ್, ಬಿಕಾಸ್ ನಮ್ಗೆ ಆಹಾರ ಮತ್ತೆ ಲೈಫ್ ಸ್ಟೈಲ್ ಅಲ್ಲಿ ಯಾವುದೇ ಕಾರಣ ಕಾಣ್ತಾ ಇಲ್ಲ ಅಂದಿದ್ರೆ ನೆಕ್ಸ್ಟ್ ಹೋಗುದು ಮನಸ್ಸಿಗೆ ಸಂಬಂಧಪಟ್ಟಂತಹ ಕಾರಣಗಳು. ಸೊ ಈ ತರದ್ದು ಕ್ವೆಷನ್ಸ್ ಕೇಳುವಾಗ ಕೆಲವೊಮ್ಮೆ ತುಂಬಾ ವಲ್ನರೇಬಲ್ ಆಗಿ ಪೇಷಂಟ್ ಎಲ್ಲ ವಿಷಯವನ್ನ ಓಪನ್ ಆಗಿ ಹೇಳ್ಕೊಂಡ್ ಬಿಡ್ತಾರೆ. ಎಲ್ಲವನ್ನ ಎಕ್ಸ್‌ಪ್ರೆಸ್ ಮಾಡ್ಕೊಳ್ತಾರೆ. ತಮ್ಮ ಬಗ್ಗೆ, ತಮ್ಮ ಪರ್ಸನಲ್ ಲೈಫ್ ಬಗ್ಗೆ, ಫ್ಯಾಮಿಲಿ ಅವ್ರ ಬಗ್ಗೆ. ಆದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಏನಾಗ್ತದೆ ಅಂದ್ರೆ, ಪೇಷಂಟ್‌ಗೆ ನೆಕ್ಸ್ಟ್ ಟೈಮ್ ಆ ಡಾಕ್ಟರ್ ಅನ್ನ ಫೇಸ್ ಮಾಡೋದು, ಕಾನ್ಫರೆಂಟ್ ಮಾಡೋದು ಕಷ್ಟ ಆಗ್ಬಿಡ್ತದೆ. ನೀವು ಒಂದು ವಿಷಯ ನೆನ್ಪಿಟ್ಕೋಬೇಕು. ನೀವು ಏನೇ ವಿಷಯ ಪರ್ಸನಲ್ ಲೈಫ್ ಬಗ್ಗೆ ಹೇಳಿರಿ, ನಿಮ್ಮ ಬಗ್ಗೆ ಅಥವಾ ನಿಮ್ಮ ಫ್ಯಾಮಿಲಿ ಬಗ್ಗೆ, ಅದು ಯಾವತ್ತೂ ಕಾನ್ಫಿಡೆನ್ಷಿಯಲ್ ಆಗಿರ್ತದೆ. ಅದನ್ನ ನಾವು ನೆನ್ಪಿಟ್ಕೊಳ್ತಾ ಇರೋದಿಲ್ಲ. ಪ್ರತಿ ಸಲ ನಿಮ್ಮನ್ನ ನೋಡ್ಬೇಕಾದ್ರೆ, ಓಹ್! ಈ ಪ್ರಾಬ್ಲಮ್ ನಡೀತಾ ಉಂಟು ಇವರಲ್ಲಿ, ಈ ಮನೇಲಿ ಈ ತರ ಪ್ರಾಬ್ಲಮ್ ನಡೀತಾ ಉಂಟಂತ. ಇಲ್ಲ, ಆ ತರ ನಾವು ಅದನ್ನ ನೆನ್ಪಿಟ್ಕೊಳ್ಳೋದಿಲ್ಲ. ಆ ಹಿಸ್ಟ್ರಿ ನಿಮ್ಗೆ ಕರೆಕ್ಟ್ ಆದ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ ವಿನಃ, ಅದನ್ನ ನೆನ್ಪಿಟ್ಕೊಂಡು ನಿಮ್ಮನ್ನ ಜಡ್ಜ್ ಮಾಡ್ಲಿಕ್ಕೆ ಅದು ಯೂಸ್ ಆಗುದಿಲ್ಲ. ನಮ್ಗೆ ಅದು ಅಗತ್ಯ ಇರೋದಿಲ್ಲ. ಆ ವಿಷಯಗಳು ಬೇರೆ ಯಾರೊಂದಿಗೆ ಸಹ ಶೇರ್ ಆಗುದಿಲ್ಲ. ನಿಮ್ಮ ಬಗ್ಗೆ ನಾವು ಯಾವುದೇ ಒಂದು ಅಭಿಪ್ರಾಯವನ್ನ ಇಟ್ಕೊಂಡ್ ಬಿಡುದಿಲ್ಲ. ಈ ವ್ಯಕ್ತಿ ಹೀಗೆ, ಇವರ ಮನೆಯವರು ಹೀಗೆ ಅಂತ. ಎಲ್ಲ ಮನುಷ್ಯರ ಜೀವನದಲ್ಲೂ ಏನಾದ್ರೂ ಒಂದು ಏರುಪೇರುಗಳು ನಡೀತಾನೆ ಇರ್ತದೆ. ನಾವು ಇರುದು ಅದನ್ನ ಸ್ವಲ್ಪ ಸಾರ್ಟ್ ಔಟ್ ಮಾಡಿ ನಿಮ್ಮ ಲೈಫ್ ಬೆಟರ್ ಆಗ್ಲಿಕ್ಕೆ. ಬಿಕಾಸ್ ಕೆಲವೊಂದು ಒತ್ತಡ ಹೇಳ್ಕೊಂಡ್ ಬಿಟ್ರೆ ತುಂಬಾ ರಿಲೀಫ್ ಆಗ್ತದೆ. ಬಿಕಾಸ್ ಮನಸ್ಸು ಸಮಸ್ಥಿತಿಯಲ್ಲಿ ಇರೋದು ಇಂಪಾರ್ಟೆಂಟ್. ನಾವು ಒಂದೇ ವಿಷಯದಲ್ಲಿ ಕೊರೆಯುವುದು ತುಂಬಾ ಆಘಾತ ಮಾಡ್ಬೋದು ದೇಹಕ್ಕೆ. ಹಾಗಾಗಿ ನೀವು ಯಾವತ್ತಾದ್ರೂ ನಿಮ್ಮ ಡಾಕ್ಟರ್ಸ್ ಹತ್ರ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ, ನೋವಿನ ಬಗ್ಗೆ, ದುಃಖದ ಬಗ್ಗೆ ಹೇಳಿದ್ರೆ ಧೈರ್ಯದಲ್ಲಿ ಹೇಳಿ. ಆ ಒಂದು ಇನ್ಫಾರ್ಮೇಶನ್ ಬಗ್ಗೆ ನೀವೇನು ಹೆದರ್ಕೊಳ್ಳುವ ಅವಶ್ಯಕತೆ ಇಲ್ಲ. ಅದು ಕಾನ್ಫಿಡೆನ್ಷಿಯಲ್ ಆಗಿರ್ತದೆ. ನಿಮ್ಮ ಬಗ್ಗೆ ಯಾವುದೇ ಒಂದು ಅಭಿಪ್ರಾಯ ಕ್ರಿಯೇಟ್ ಆಗೋದಿಲ್ಲ. ಅದು ಇಂಪಾರ್ಟೆಂಟ್ ನಿಮ್ಗೆ ಕರೆಕ್ಟ್ ಆದ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಅಷ್ಟೇ.